ಜಾಯಿಂಟ್ ಅಕೌಂಟ್ ಹೋಲ್ಡರ್ಸ್. ಜಾಯಿಂಟ್ ಅಕೌಂಟ್ ಹೋಲ್ಡಿಂಗ್ ಬಗ್ಗೆ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾವು ನೋಡೋಣ. ಜಾಯಿಂಟ್ ಅಕೌಂಟ್, ಸೊ ಇದನ್ನು ಬೇರೆ ಥರ ನೋಡೋಣ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು ದ ಪಿಕ್ಚರ್ಸ್, ದ ಟೂ ಪೀಪಲ್ ಕಮಿಂಗ್ ಟುಗೆದರ್ ಆ್ಯಂಡ್ ದೇ ಆರ್ ಡೂಯಿಂಗ್ ಒನ್, ಅದೇ ಸ್ಟಾರ್ಟಿಂಗ್ ಒನ್ ಅಕೌಂಟ್. ಎರಡೂ ಕಡೆಯಿಂದ ಒಂದೇ ಕಡೆ ದುಡ್ಡು ಹೋಗ್ತಾ ಇದೆ. ಸೊ ದ ಟೂ ಪೀಪಲ್ ಆರ್ ಪುಟ್ಟಿಂಗ್ ಹಿಯರ್. Okay, that means jointly they are two people, the two people whoever may be husband wife ಆಗಿರ್ಬೋದು, son and daughter ಆಗಿರ್ಬೋದು. ಸೊ the two people will be there to open a account. ಇಬ್ಬರು ಆ ಅಕೌಂಟ್ನ ಶೇರ್ ಮಾಡ್ತಾರೆ, ಒಂದೇ ಅಕೌಂಟು ಇಬ್ಬರು ಡೀಲ್ ಮಾಡ್ತಾರೆ. ದ ಸಿಗ್ನೇಚರ್ಸ್ ಇರ್ಬೋದು, ಏನೇ ಇರ್ಬೋದು, ಇಬ್ಬರು ಸೈನ್ ಮಾಡಿ ಅಮೌಂಟ್ನ ತೆಗಿಬೋದು, ಅಮೌಂಟ್ನ ಹಾಕ್ಬೋದು. ಸೊ ಇಲ್ಲೇನಾಗುತ್ತೆ ಅಂದರೆ ಜಾಯಿಂಟ್ ಅಕೌಂಟಲ್ಲಿ ಅಕೌಂಟ್ ಒಂದೇ ಇರುತ್ತೆ. ದೇರ್ ಆರ್ ಫ್ಯೂ ಟೈಪ್ಸ್ ಆಫ್, ಐದರ್ ಆರ್ ಸರ್ವೈವರ್ ಅಂತಿರುತ್ತೆ, ಅಥವಾ ಒಬ್ಬರೇ ಮಾಡ್ಬೋದು, ಅಥವಾ ದೇ ಕ್ಯಾನ್ ಗಿವ್ ದ ಏನು ಹೇಳ್ತಾರೆ ಅದಕ್ಕೆ, ಅಥಾರಿಟಿ ಫಾರ್ ವಿಡ್ರಾಯಿಂಗ್ ಓನ್ಲಿ ಟು ಒನ್ ಪರ್ಸನ್, ಅಥವಾ ಇಬ್ರಿಗೂ ಕೊಡ್ಬೋದು, ಅಥವಾ ಇಬ್ಬರು ಮಾಡಿದ್ರೇ, ಸೈನ್ ಮಾಡಿದ್ರೇ ಆ ಅಕೌಂಟು ಓಪನ್ ಆಗುತ್ತೆ, ಅಥವಾ ಅಕೌಂಟಲ್ಲಿ ಅಮೌಂಟು ಜಮಾ ಆಗುತ್ತೆ, ಅಥವಾ ವಿಡ್ರಾ ಮಾಡೋದು. ಆಲ್ ದೀಸ್ ದೇರ್ ಆರ್ ಸಮ್ ಕಂಡೀಷನ್ಸ್ ಫಾರ್ ಜಾಯಿಂಟ್ ಅಕೌಂಟ್ that we'll see here in this. The operation of a joint account is rather very difficult for a banker unless he gets clear instruction. ಏನು ಕ್ಲಿಯರ್ ಇನ್ಸ್ಟ್ರಕ್ಷನು, ಯಾರ್ಯಾರು ಅಕೌಂಟ್ ಹೋಲ್ಡ್, ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ದೆಮ್, ಆ್ಯಂಡ್ ಹೂ ವಿಲ್ ಬಿ ಹ್ಯಾಂಡ್ಲಿಂಗ್ ದ ಅಕೌಂಟ್. ಇಫ್ ಇಟ್ ಈಸ್ ಅ ಮೈನರ್ ಮತ್ತು ಮೇಜರ್ ಇದ್ದಾಗ ಅಲ್ಲೇನಾಗುತ್ತೆ, ಮೇಜರ್ ವಿಲ್ ಬಿ ಹ್ಯಾಂಡ್ಲಿಂಗ್ ದ ಅಕೌಂಟ್, ನಾಟ್ ಮೈನರ್ ಸಿಗ್ನೇಚರ್ ಬೇಕಾಗಿರಲ್ಲ, ಬಟ್ ಮೈನರ್ ಕ್ಯಾನ್ ವಿಡ್ರಾ ದ money. All these things will be the some instructions will be there, ಅದನ್ನೆಲ್ಲ ಅವರು ಫಾಲೋ ಮಾಡಬೇಕು. While opening a joint account in several names, the bank should get clear instruction regarding the handling of accounts. The banker should get the signature of all the persons. ಇಬ್ಬರು ಅಂತಲ್ಲ, 3 or 4 person also can open a joint account. ಅವ್ರದ್ದೆಲ್ಲ ಸಿಗ್ನೇಚರ್ಸ್ ಬೇಕಾಗುತ್ತೆ. ಪರ್ಸನ್ ಕನ್ಸರ್ನ್ ವಿತ್ ದ ಅಕೌಂಟ್ on the account opening form. He must know how the account is operated. Banker should know how the account is operated. ಯಾರ ಸಿಗ್ನೇಚರ್ ಬೇಕು, ಆ್ಯಂಡ್ ವಿಡ್ರಾಲ್ ಮಾಡಬೇಕಾದ್ರೆ ಹೇಗೆ ವಿಡ್ರಾ ಮಾಡ್ತಾರೆ, ಮ್ಯಾಟರ್ಸ್ ರಿಲೇಟಿಂಗ್ ಟು ಬಿಲ್ ಟ್ರಾನ್ಸಾಕ್ಷನ್ಸ್, ಅಡ್ವಾನ್ಸಸ್ ಕೊಡೋದು, ಸೆಕ್ಯೂರಿಟಿ, ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಇನ್ಸ್ಟ್ರಕ್ಷನ್ ವಿಲ್ ಬಿ given by the customers. ಇವರು ಸೈನಿಂಗ್ ಅಥಾರಿಟಿ, ಇವರು ವಿಡ್ರಾಲ್ ಅಥಾರಿಟಿ, ಆ ಥರದ್ದೆಲ್ಲ ಇನ್ಫಾರ್ಮೇಷನ್ನ ಮೊದಲೇ ಕೊಡಬೇಕಾಗುತ್ತೆ. ಇನ್ ದ ಆಬ್ಸೆನ್ಸ್ ಆಫ್ ಸ್ಪೆಸಿಫಿಕ್ ಡೈರೆಕ್ಷನ್ ರಿಗಾರ್ಡಿಂಗ್ ದ ಆಪರೇಷನ್ ಆಫ್ ದ ಅಕೌಂಟ್, ಯಾವುದೇ ಒಂದು ಸ್ಪೆಸಿಫಿಕ್ ಡೈರೆಕ್ಷನ್ ಇಲ್ಲ, ಕೊಟ್ಟಿಲ್ಲ, ಕಸ್ಟಮರಿಂದ ಅಕೌಂಟ್ ಬ್ಯಾಂಕಿಗೆ ಹೋಗಿಲ್ಲ ಅಂದರೆ ದ ಬ್ಯಾಂಕ್ ವಿಲ್ ಲ್ಯಾಂಡ್ ಇನ್ ಟ್ರಬಲ್. ಆಬ್ವಿಯಸ್ಲಿ ಬ್ಯಾಂಕರ್ಗೆ ಕನ್ಫ್ಯೂಷನ್ ಆಗುತ್ತೆ, ಏನಪ್ಪ ಮಾಡೋದು, ಯಾರು ಸಿಗ್ನೇಚರ್ ತೊಗೋಬೇಕು, ಯಾರು ಸಿಗ್ನೇಚರ್ ತೊಗೋಬಾರ್ದು. ಸೊ ದ್ಯಾಟ್ಸ್ ವೈ ಇಟ್ ಈಸ್ ಅ ಮಸ್ಟ್ ಟು ನೋ who will operate the account, who is the person who will operate the account. 3 ಜನದಲ್ಲಿ 4 ಜನದಲ್ಲಿ ಅಥವಾ ಇಬ್ಬರಲ್ಲಿ ಯಾರು ಆಪ್ರೇಟ್ ಮಾಡ್ತಾರೆ. ಆ್ಯಂಡ್ ಹೌ ದ ಓವರ್ ಡ್ರಾಫ್ಟ್ ಆ್ಯಂಡ್ ಅಡ್ವಾನ್ಸಸ್ ಅಕೌಂಟ್ ಟು ಬಿ ಆಪರೇಟೆಡ್. ಓವರ್ ಡ್ರಾಫ್ಟ್ ತೊಗೋಬೇಕಾರೆ ಮತ್ತು ಅಡ್ವಾನ್ಸ್ ಕೊಡಬೇಕಾದ್ರೆ ಯಾರು ಸಿಗ್ನೇಚರ್ ಬೇಕು, ಒಬ್ಬರೇ ಸಿಗ್ನೇಚರ್ ಬೇಕಾ, ಎಲ್ಲ ಸಿಗ್ನೇಚರ್ಸ್ ಬೇಕಾ, ಓವರ್ ಡ್ರಾಫ್ಟ್ ಮಾಡಬೇಕಾದ್ರೆ, ನಾರ್ಮಲ್ ವಿಡ್ರಾಲ್ ಆದರೆ ಹೇಗೆ, ನಾರ್ಮಲ್ ಡೆಪಾಸಿಟ್ ಆದರೆ ಹೇಗೆ, all these instructions will be given by the customers. According to that, the bank has to work. The banker follows their own policies regarding loans and advances of joint account. ಬ್ಯಾಂಕರ್ ಅವ್ರದ್ದೇ ಆದಂಥ ಪಾಲಿಸೀಸ್ ಅಥವಾ ರೂಲ್ಸ್ನ ಫಾಲೋ ಮಾಡುತ್ತೆ. ಇಫ್ ಸಮ್ ಬ್ಯಾಂಕ್ಸ್ ಗೆಟ್ ಕಾಂಪ್ರಹೆನ್ಸಿವ್ ಅಥಾರಿಟಿ ಸೈನ್ ಬೈ ಆಲ್ ಜಾಯಿಂಟ್ ಹೋಲ್ಡರ್ಸ್ ಕವರಿಂಗ್ ಆಲ್ ಪಾಸಿಬಲ್ ಟ್ರಾನ್ಸಾಕ್ಷನ್, ಸಮ್ ಅದರ್ ಎಂಟರ್ ಇನ್ ಟು ಸಪ್ರೇಟ್. ಅಂದರೆ ಒಂದೊಂದು ಬ್ಯಾಂಕ್ ಏನಾಗುತ್ತೆ ಅಂದರೆ ಎಲ್ಲರಿಗೂ ಸಿಗ್ನೇಚರ್ ಬೇಕು ಅಂತ ಹೇಳ್ತಾರೆ. ಒಂದೊಂದು ಬ್ಯಾಂಕಲ್ಲಿ ಸಪ್ರೇಟ್ ಆಗಿರುತ್ತೆ, ವಿಡ್ರಾಲ್ಗೆ ಸಪ್ರೇಟು, ಓವರ್ ಡ್ರಾಫ್ಟ್ಗೆ ಸಪ್ರೇಟು, ಆಯಿತಾ, ಅಡ್ವಾನ್ಸ್ ತೊಗೊಳೋದಕ್ಕೆ ಸಪ್ರೇಟ್, ಆ ಥರ ಮಾಡ್ಬೋದು. ಬಿಕಾಸ್ ಆಫ್ ದೀಸ್ ಡಿಫಿಕಲ್ಟೀಸ್ ಆ್ಯಂಡ್ ಕಾಂಪ್ಲಿಕೇಶನ್ಸ್ ಇನ್ವಾಲ್ವ್ಡ್ ಇನ್ ಜಾಯಿಂಟ್ ಅಕೌಂಟ್ಸ್, ದ ಬ್ಯಾಂಕರ್ ಶುಡ್ ಮೇಕ್ ಪ್ರಾವಿಷನ್ ಫಾರ್ ದ ಕಂಟಿಜೆನ್ಸೀಸ್. ಅಂದರೆ ಒಂದಷ್ಟು ಕಂಟಿಂಜೆನ್ಸಿ ಅಂತ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಜೊತೆ ದೇ ಹ್ಯಾವ್ ಟು ಮೇಕ್ ಅ ಕಂಟಿಂಜೆನ್ಸಿ ಆಫ್ ದ ಮನಿ ಇನ್ ಕೇಸ್ ದೆರ್ ಈಸ್ ಸಮ್ ಡಿಸ್ಕ್ರಿಪನ್ಸಿ, ಏನಾದರೂ ಪ್ರಾಬ್ಲಮ್ ಆದರೆ ಅಂತ. ಆ್ಯಂಡ್ ಫಾಲೋಯಿಂಗ್ ಆರ್ ದ ಜನರಲ್ ರೂಲ್ಸ್
ನ ಫಾಲೋ ಮಾಡ್ತಾರೆ. ಅದಕ್ಕಿಂತ ಮುಂಚೆ ವಿಲ್ ಸಿ ಸಮ್ ಆಫ್ ದ ಪಿಕ್ಚರ್ಸ್ ಹಿಯರ್. ಸಿ ಹಿಯರ್ ದಿಸ್ ಶೋಸ್ ಪ್ರೋಸ್ ಆ್ಯಂಡ್ ಕಾನ್ಸ್. ಏನು ಅಡ್ವಾಂಟೇಜ್, ಏನು ಡಿಸಡ್ವಾಂಟೇಜ್. ಇಲ್ಲಿ ಶೇರ್ಡ್ ಅಕೌಂಟಬಿಲಿಟಿ ಆ್ಯಂಡ್ ಕಮಿಟ್ಮೆಂಟ್, ಎಲ್ಲರದು ಕಮಿಟ್ಮೆಂಟ್ ಇದೆ, ಎಲ್ಲರೂ ಅಕೌಂಟಬಲ್. 3-4 ಜನ ಎಲ್ಲರೂ ಸೇರಿ ಅಕೌಂಟ್ ಓಪನ್ ಮಾಡಿದ್ರೆ ಎಲ್ಲರದು ಅಕೌಂಟಬಲ್. ಅಂದರೆ ನಾನೇನು ವಿಡ್ರಾ ಮಾಡಿರ್ತೀನಿ ಅದು ಎಲ್ಲರಿಗೂ ಗೊತ್ತಾಗಬೇಕು, ಏನು ಡೆಪಾಸಿಟ್ ಮಾಡಿರ್ತೀನಿ ಎಲ್ಲರಿಗೂ ಗೊತ್ತಾಗುತ್ತೆ. ಹೆಲ್ಪ್ಫುಲ್ ಫಾರ್ ದ ಶೇರ್ಡ್ ಎಕ್ಸ್ಪೆನ್ಸಸ್, ಎಲ್ಲರಿಗೂ ಎಕ್ಸ್ಪೆನ್ಸಸ್ ಮಾಡಲಿಕ್ಕೆ ಬ್ಯಾಂಕು ಹೆಲ್ಪ್ ಆಗುತ್ತೆ. ಆ್ಯಂಡ್ ಕನ್ವೀನಿಯನ್ಸ್ ಎಸ್ಪೆಷಲಿ ಇನ್ ದ ಟೈಮ್ಸ್ ಆಫ್ ಕ್ರೈಸಿಸ್. ದೀಸ್ ಅಕೌಂಟ್ಸ್ ವಿಲ್ ಹೆಲ್ಪ್ ಇನ್ ಕ್ರೈಸಿಸ್ ಟೈಮಲ್ಲಿ. ಯಾಕಪ್ಪ ಒಂದೇ ಅಕೌಂಟ್ ಇರಬೇಕು, ಪರ್ಸ್ನಲ್ ಅಕೌಂಟಲ್ಲಿ ಪ್ರಾಬ್ಲಮ್ ಆದರೆ ಈ ಥರ ಜಾಯಿಂಟ್ ಅಕೌಂಟಿಂದ ಈವನ್ ದೆ ಕ್ಯಾನ್ ವಿಡ್ರಾ ದ ಅಮೌಂಟ್. ಸೊ ಇನ್ ದ ಸೇಮ್ ವೇ ವಾಟ್ ಈಸ್ ದ ಪ್ರಾಬ್ಲಮ್ಸ್ ಇಟ್ ಮೇ ಇನ್ ದ ಜಾಯಿಂಟ್ ಅಕೌಂಟ್ ಅಂದರೆ could cause or be a problem in event of breakup in the sense ಪಾರ್ಟ್ನರ್ಶಿಪ್ ಬ್ರೇಕಪ್ ಆದಾಗ, ಅಥವಾ ಒಂದು ಎಲ್ಲರೂ ಸೇರಿ ಕೆಲಸ ಮಾಡ್ತಿರ್ತಾರೆ, ದೇ ಡೋಂಟ್ ವಾಂಟ್ ಟು ಡೂ ದ ವರ್ಕ್ ಎನಿಮೋರ್, ಆರ್ ದೇ ವಾಂಟ್ ಟು ಟೇಕ್ ಔಟ್ ದ ಜಾಯಿಂಟ್ ಅಕೌಂಟ್. ಆವಾಗ ಪ್ರಾಬ್ಲಮ್ ಆಗುತ್ತೆ. ಯಾರೆಷ್ಟು ಅಕೌಂಟ್ ಅಮೌಂಟ್ ಹಾಕಿದ್ರು, ಯಾರೆಷ್ಟು ವಿಡ್ರಾ ಮಾಡಿದ್ರು, ಆಲ್ ದೀಸ್ ಥಿಂಗ್ಸ್ ದೇ ಹ್ಯಾವ್ ಟು ಟೇಕ್ ಕೇರ್. ಅನ್ಈಕ್ವಲ್ ಕಾಂಟ್ರಿಬ್ಯೂಷನ್ಸ್, ನಾ ಹೇಳಿದೆ, ಒಬ್ಬರು ₹1 ಹಾಕಿದ್ರೆ ಇನ್ನೊಬ್ಬರು ₹10 ಹಾಕಿರ್ತಾರೆ. ಸೊ ಆ ಕಾಂಟ್ರಿಬ್ಯೂಷನ್ ಹೇಗಿರುತ್ತೆ, ದಟ್ ಈಸ್ ಆಲ್ಸೋ ಅನ್ಈವನ್ ಇದ್ದಾಗ ಪ್ರಾಬ್ಲಮ್ ಆಗುತ್ತೆ. ರಿಕ್ವೈರ್ಸ್ ಸ್ಟ್ರಾಂಗ್ ಟ್ರಸ್ಟ್ ಆ್ಯಂಡ್ ಕಮ್ಯುನಿಕೇಷನ್. ಇಲ್ಲಿ ಅಕಸ್ಮಾತ್ ಕಮ್ಯುನಿಕೇಷನ್ ಇಲ್ಲ, ಟ್ರಸ್ಟ್ ಇಲ್ಲ ಒಬ್ಬರ ಮೇಲೆ ಒಬ್ರಿಗೆ ಅಂದರೆ ಆವಾಗ ಜಾಯಿಂಟ್ ಅಕೌಂಟ್ ಏನು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಓಕೆ, ಸೊ ದಿಸ್ ಆರ್ ದ ಸಮ್ ಆಫ್ ದ ಆ ಥರನೇ ಎಷ್ಟೊಂದು ಪಿಕ್ಚರ್ಸ್ ಇದೆ. ವಿ ಕ್ಯಾನ್ ಸಿ ವಾಟ್ ಆರ್ ದ ಪ್ರೋಸ್ ಆ್ಯಂಡ್ ಕಾನ್ಸ್. ಲಾಸ್ ಆಫ್ ಇಂಡಿಪೆಂಡೆನ್ಸ್ ಇರಲ್ಲ, ಎಲ್ಲರದು ನಮ್ಮದೇ ಆದಂಥ ಒಂದು ಅಕೌಂಟ್ ಇದ್ದಾಗ ಎಲ್ಲರೂ ದೆ ವಿಲ್ ಜಂಪ್ ಇನ್ ಟು ದ ಅಕೌಂಟ್, ದೇ ವಾಂಟ್ ಟು ಓಪನ್ ಅಪ್ ದ ಅಕೌಂಟ್ ಡೀಟೇಲ್ಸ್, ದೇ ವಾಂಟ್ ಟು ಸಿ ಯಾರು ಎಷ್ಟು ಮಾಡಿದ್ರು. ಸೊ ದೆರ್ ಇಸ್ ನೋ ಇಂಡಿಪೆಂಡೆನ್ಸ್, ದೆರ್ ಇಸ್ ನೋ ಪ್ರೈವಸಿ. ಎಂಟರಿಂಗ್ ವಿತ್ ಅನ್ಈಕ್ವಲ್ ಅಕೌಂಟ್ಸ್, ಹೇಳಿದೆ ಕಾಂಟ್ರಿಬ್ಯೂಷನ್ ಸರಿ ಇರಲ್ಲ. ಮತ್ತು ಇನ್ನು ಒಳ್ಳೆಯದೇನು ಅಂದರೆ ಕನ್ವೀನಿಯನ್ಸ್ ಫಾರ್ ಎವ್ರಿಡೇ ಯೂಸ್. ಎವ್ರಿಡೇ ಒಂದು ಅಕೌಂಟ್ ಇದ್ದರೆ ಎಲ್ಲದಕ್ಕೂ 4 ಅಕೌಂಟ್ 5 ಅಕೌಂಟ್ ಓಪನ್ ಮಾಡೋದೇನು ಬೇಕಿಲ್ಲ, ಒಂದೇ ಅಕೌಂಟಿಂದ ಎಲ್ಲನೂ ಕೆಲಸ ಮಾಡ್ಬೋದು. Okay, we'll see some of the general matters or general things which happens in this. That is withdrawals. The banker should have clear instruction from the account holder as far as the withdrawals are concerned. ಯಾವ ಥರ ವಿಡ್ರಾವಲ್ ಮಾಡಬೇಕು, ಯಾರು ಸೈನ್ ಮಾಡಿದಾಗ ವಿಡ್ರಾವಲ್ ಕೊಡಬೇಕು, ವೆದರ್ ಅ ಸಿಂಗಲ್ ಪರ್ಸನ್ ಆರ್ both the holders in case of 2 holders or any 1 or 2 in case of multiple holders have to issue check for withdrawal. ಯಾರು ಎಲ್ಲರದು ಸಿಗ್ನೇಚರಾ ಅಥವಾ ಒಬ್ಬರು ಸಿಗ್ನೇಚರಾ ಅಥವಾ ಇಬ್ಬರು ಸಿಗ್ನೇಚರಾ, ಆಲ್ ದೀಸ್ ಥಿಂಗ್ಸ್ ಡಲೈಮಾ ವಿಲ್ ಬಿ ದಟ್ ವಿಲ್ ಬಿ ಇದು ಏನಂತಾರೆ ಅದಕ್ಕೆ ಕಂಡೀಷನ್ಸ್ ಏನಿರುತ್ತೆ, ರೂಲ್ಸ್ ಏನಿರುತ್ತೆ, ಅದ್ರ ಪ್ರಕಾರ ಬ್ಯಾಂಕ್ ವಿಲ್ ಬಿ ಟೇಕನ್ ಕೇರ್ ವಿತ್ ದ ವಿಡ್ರಾವಲ್ಗೆ ಪ್ರೊಸೀಜರ್ ಫಾಲೋ ಮಾಡ್ತಾರೆ. ಇನ್ ಕೇಸ್ ಆಫ್ ಜಾಯಿಂಟ್ ಡೆಟ್ಸ್ ವಿಡ್ರಾವಲ್ ಆಯಿತು. ಇನ್ ಕೇಸ್ ಆಫ್ ಜಾಯಿಂಟ್ ಡೆಟ್ ಇದ್ದಾಗ, ಲೋನ್ ಇದ್ದಾಗ, ಜನರಲ್ ಪ್ರಿನ್ಸಿಪಲ್ ಆಫ್ law says that debtor can pay to any of the joint creditors. Debtor can pay any of the joint creditors, but this principle is not applicable in case of bank accounts where the banker is a debtor to the joint account holder. ಇಲ್ಲೇನಾಗುತ್ತೆ ಅಂದರೆ ಯಾವುದೇ ಒಂದು ಡೆಟ್ ಇದ್ದಾಗ ಯಾರಿಗಾರು ಒಬ್ರಿಗೆ ಕೊಡ್ಬೋದು ದುಡ್ಡು, ಆವಾಗ ಅದು ಡೆಟ್ ಮುಗ್ದೋಗುತ್ತೆ ಯೂಶ್ವಲಾಗಿ ಅಲ್ಲ. ಇವಾಗ ಇಬ್ಬರು ಪಾರ್ಟ್ನರ್ ಇದ್ದಾರೆ, ಅವ್ರ ಹತ್ರ ನಾನು ದುಡ್ಡು ಇಸ್ಕೊಂಡಿದ್ದೀನಿ ಅಂದರೆ ಯಾರಿಗಾದರೂ ಒಬ್ರಿಗೆ ದುಡ್ಡು ಕೊಟ್ಬಿಟ್ಟು ಆ ಲೋನನ್ನು ಮುಗಿಸ್ಬೋದು. ಆದರೆ ಬ್ಯಾಂಕ್ ಹಾಗಲ್ಲ. ದ ಬ್ಯಾಂಕರ್ ವಿಲ್ ಬಿ ಆಸ್ಕಿಂಗ್ ಡಿಫ್ರೆಂಟ್ ಥಿಂಗ್ಸ್. ಬ್ಯಾಂಕ್ ಕೇಸಲ್ಲಿ ಆ ಥರ ಆಗಲ್ಲ. ಇಟ್ ಈಸ್ ನಾಟ್ ಅಪ್ಲಿಕಬಲ್ ಇನ್ ದ ಕೇಸ್ ಆಫ್ ಬ್ಯಾಂಕ್ ಜಾಯಿಂಟ್ ಅಕೌಂಟ್. ದ ಅಥಾರಿಟಿ ಗಿವನ್ ಟು 1 or more to operate the account automatically ceases when the authorizers dies or becomes insolvent or insane. ಇನ್ ಕೇಸ್ ಅಥಾರಿಟಿ ಒಬ್ರಿಗೆ ಕೊಟ್ಟಿರ್ತಾರೆ ಜಾಯಿಂಟ್ ಅಕೌಂಟಲ್ಲಿ, ಅವರೇನಾದರೂ ಸತ್ತೋದ್ರೆ ಅಥವಾ ಇನ್ಸಾಲ್ವೆಂಟ್ ಅಂದರೆ ಪಾಪರ್ ಆ ಥರ ಇನ್ಸೇನ್ ತಲೆ ಕೆಟ್ಟೋದ್ರೆ, ಅವ್ರಿಗೆ ಅನ್ಸೌಂಡ್ ಮೈಂಡ್ ಆದರೆ
ಆಟೋಮೆಟಿಕ್ಕಾಗಿ ಅಕೌಂಟ್ ಏನಾಗುತ್ತೆ, ಸೀಸ್ ಆಗುತ್ತೆ. ಅಂದರೆ ಅದರ್ ಪರ್ಸನ್ ವೋಂಟ್ ಬಿ ಹ್ಯಾವಿಂಗ್ ದಟ್ ಅಥಾರಿಟಿ ಟು ಆಪರೇಟ್. ಬೇರೆ ಜಾಯಿಂಟ್ ಅಕೌಂಟ್ ಹೋಲ್ಡರ್ಸ್ಗೆ ಅಥಾರಿಟಿ ಇರಲ್ಲ, ಯಾಕಂದರೆ ಮೇನ್ ಆಥರೈಸ್ಡ್ ಪರ್ಸನ್ನೇ ಅಲ್ಲಿ ಸರಿ ಹೋಗಿಲ್ಲ, ಸತ್ತೋಗಿದ್ದಾರೋ ಅಥವಾ ಪಾಪರ್ ಆಗಿದ್ದಾರೋ, ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ದೇರ್. ಸೊ ಪರ್ಸನ್ ಹೂ ಆಥರೈಸಸ್ ಟು ಆಪರೇಟ್ ದ ಅಕೌಂಟ್ ಹ್ಯಾಸ್ ದ ಪವರ್ ಟು ವಿಡ್ರಾ ದ ಅಥಾರಿಟಿ ಆಲ್ಸೋ. ಯಾರಿಗೆ ಈ ಅಥಾರಿಟಿ ಕೊಟ್ಟಿರ್ತಾರೆ ಟು ಆಪರೇಟ್ ದ ಅಕೌಂಟ್, ಹಿ ಮೇ ಸೇ ದಟ್ ಇಲ್ಲ ನಾನು ಮಾಡೋಕ್ಕಾಗಲ್ಲ, ಐ ವಾಂಟ್ ಟು ವಿಡ್ರಾ ದಿಸ್ ಅಥಾರಿಟಿ, ಸಂಬಡಿ ಎಲ್ಸ್ ವಿಲ್ ಟೇಕ್ ಕೇರ್ ಅಂತಲೂ ಹೇಳ್ಬೋದು. ಸೊ ಸಂಬಡಿ ವಿಲ್ ಕಮ್ ಆ್ಯಂಡ್ ಟೇಕ್ ಕೇರ್ ಆಫ್ ದ ರೆಸ್ಟ್ ಆಫ್ ದ procedures. Because of these legal implications, bankers should obtain clear instruction from the account holding regarding withdrawal. ವಿಡ್ರಾವಲ್ಗೆ ಪ್ರಾಪರಾಗಿ ಅವರು ಇನ್ಫಾರ್ಮೇಷನ್ ತೊಗೋಬೇಕಾಗುತ್ತೆ ಈ ಥರ ಎಲ್ಲ ಪ್ರಾಬ್ಲಮ್ ಇದ್ದಾಗ. ಸೊ ಇಲ್ಲಿ ನೋಡ್ಬೋದು, ಇಫ್ ದ ಫಂಡ್ ಇನ್ ಅ ಜಾಯಿಂಟ್ ಅಕೌಂಟ್ ಆರ್ ಇನ್ ಡಿಸ್ಪ್ಯೂಟ್, ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಜಾಯಿಂಟ್ ಅಕೌಂಟಲ್ಲಿ, ದ ಬ್ಯಾಂಕ್ ವಿಲ್ ಪುಟ್ ಅ ಹೋಲ್ಡ್ ಆನ್ ದ ಅಕೌಂಟ್. ಬ್ಯಾಂಕ್ ಏನು ಮಾಡ್ಬೋದು, ಅಕೌಂಟ್ ಹೋಲ್ಡ್ ಮಾಡ್ಬೋದು. ನೈದರ್ ಪಾರ್ಟಿ ವಿಲ್ ಬಿ ಏಬಲ್ ಟು ಆಕ್ಸೆಸ್ ದ ಫಂಡ್. ಇಬ್ಬರು ಅದನ್ನು, ಇಫ್ ಇಟ್ ಈಸ್ 2 people, ಇಬ್ಬರು ಅಕೌಂಟ್ನ ಏನು ಮಾಡೋಕ್ಕಾಗಲ್ಲ, ಆಕ್ಸೆಸ್ ಮಾಡೋಕ್ಕಾಗಲ್ಲ. ಅಂದರೆ ವಿಡ್ರಾವಲ್ ಆಗಿರ್ಬೋದು, ಡೆಪಾಸಿಟ್ ಆಗಿರ್ಬೋದು, ಇಟ್ ವಿಲ್ ಬಿ ಆನ್ ಹೋಲ್ಡ್, ಅದನ್ನು ಫ್ರೀಸ್ ಮಾಡಿಬಿಡ್ತಾರೆ. ಸೊ ಜಾಯಿಂಟ್ ಅಕೌಂಟಲ್ಲಿ ಟೈಪ್ಸ್ ಆಫ್ ಜಾಯಿಂಟ್ ಅಕೌಂಟ್ ಅಂತ ಹೇಳಿದೆ, ಐದರ್ ಆರ್ ಸರ್ವೈವರ್. ಅಂದರೆ ಇಬ್ಬರು ಇದ್ದರೆ ಇಬ್ಬರಲ್ಲಿ ಒಬ್ಬರು ಅಕೌಂಟ್ನ ಹ್ಯಾಂಡಲ್ ಮಾಡ್ಬೋದು, ಅಥವಾ ಯಾರಾದರೂ ಸತ್ತೋದ್ರೆ ಒಬ್ಬರು ಹ್ಯಾಂಡಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಎನಿ ಒನ್ ಆರ್ ಸರ್ವೈವರ್, ಯಾರಾದರೂ ಐದರ್ ಇಬ್ಬರೂ ಅಥವಾ ಸರ್ವೈವರ್. ಎನಿ ಒನ್ ಅಂದರೆ ಯಾರಾದರೂ ಒಬ್ಬರು ಅಥವಾ ಸರ್ವೈವರ್. ಸೊ ವ್ಯಾಲಿಡಿಟಿ ಗಿವನ್ ಟು ಸಮ್ ಪರ್ಸನ್, ಫಾರ್ಮರ್ ಆರ್ ಸರ್ವೈವರ್, ಮೊದಲು ಇದ್ದವರು ಅಥವಾ ಯಾರು ಸರ್ವೈವ್ ಆಗಿರ್ತಾರೆ ಅವರು. ಲ್ಯಾಟರ್ ಆರ್ ಸರ್ವೈವರ್, ಆಮೇಲೆ ಬರೋರು ಅಥವಾ ಸರ್ವೈವರ್. ಫಾರ್ಮರ್ ಮತ್ತು ಲ್ಯಾಟರಲ್ಲಿ ಫಸ್ಟ್ ಜಾಯ್ನ್ ಆಗಿರ್ತಾರೆ, ಆಮೇಲೆ ಮತ್ತೆ ಜಾಯಿಂಟ್ ಅಕೌಂಟಲ್ಲಿ ಇನ್ನೂ ಒಂದಷ್ಟು ಜನಕ್ಕೆ ಸೇರಿಸ್ಕೋತಾರೆ. ಮೊದಲಿರೋರು ಅಥವಾ ಆಮೇಲೆ ಬರೋರು ಅಂತ. ಇದು ಜಾಯಿಂಟ್ಲಿ ಎಲ್ಲರೂ ಸೇರಿ ಒಟ್ಟಿಗೆ ಅಂತ, ಜಾಯಿಂಟ್ಲಿ ಆರ್ ಸರ್ವೇ ಎಲ್ಲರೂ ಸೇರಿ ಅಥವಾ ಯಾರಿದ್ದಾರೆ ಅವರು. ಸೊ ಈ ಥರ ಒಂದು 7 ಥರದ್ದು ಟೈಪ್ಸ್ ಆಫ್ ಅಕೌಂಟ್ನ ನಾವಿಲ್ಲಿ ನೋಡ್ತೀವಿ. ಸೊ ಮುಂದೆ ನೋಡೋಣ ಯಾವ್ಯಾವ ಥರದ್ದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಬ್ಯಾಂಕಿಗೆ ಅಂತ. ಸೊ ನೆಕ್ಸ್ಟ್, ಇನ್ಸಾಲ್ವೆನ್ಸಿ ಆಫ್ ದ ಜಾಯಿಂಟ್ ಅಕೌಂಟ್ ಹೋಲ್ಡರ್. ಯಾವುದಾದ್ರು ಜಾಯಿಂಟ್ ಅಕೌಂಟ್ ಹೋಲ್ಡರ್ ಇನ್ಸಾಲ್ವೆನ್ಸಿ ಅಂದರೆ ಬ್ಯಾಂಕ್ರಪ್ಟ್ ಕನ್ನಡದಲ್ಲಿ ಪಾಪರ್ ಆಗೋದು ಅಂತಾರಲ್ಲ. ವೆನ್ ಅ ಜಾಯಿಂಟ್ ಅಕೌಂಟ್ ಹೋಲ್ಡರ್ ಈಸ್ ಅಡ್ಜಸ್ಟೆಡ್ ಆ್ಯಸ್ ಇನ್ಸಾಲ್ವೆಂಟ್, ಅಂದರೆ ಅವರು ದುಡ್ಡು ಇಲ್ಲದೆ ಇನ್ಸಾಲ್ವೆಂಟ್ ಆದರು, ಬ್ಯಾಂಕ್ರಪ್ಟ್ ಆದರು ಅಂದಾಗ, ದ ಬ್ಯಾಂಕರ್ ಸ್ಟಾಪ್ಸ್ ದ ಆಪರೇಷನ್ ಆಫ್ ಸಚ್ ಅಕೌಂಟ್. ಸ್ಟಾಪ್ ಮಾಡಿಬಿಡ್ತಾರೆ ಅಕೌಂಟ್ನ, ಯಾವುದೇ ಕಾರಣಕ್ಕೂ ಆಪರೇಟ್ ಮಾಡೋಂಗಿಲ್ಲ ಅವರು. ದಿಸ್ ಈಸ್ ಬಿಕಾಸ್ ದ ಮ್ಯಾಂಡೇಟ್ ಗಿವನ್ ಬೈ ದ ಜಾಯಿಂಟ್ ಅಕೌಂಟ್ ಹೋಲ್ಡರ್ ಸೀಸಸ್ ಆ್ಯಸ್ ಹೀ ಈಸ್ ಅಡ್ಜಸ್ಟೆಡ್ ಆ್ಯಸ್ ಇನ್ಸಾಲ್ವೆಂಟ್. ಅವನು ಇನ್ಸಾಲ್ವೆಂಟ್ ಅಂತ ಕೋರ್ಟಿಂದ ಕೊಟ್ಟಾಗ, ಸೊ ಇಮ್ಮಿಡಿಯೇಟಾಗಿ ಆ ಅಕೌಂಟು ಸೀಸ್ ಆಗುತ್ತೆ. ಎಲ್ಲರದು ಅಷ್ಟೇ, ಯಾರು ಇನ್ಸಾಲ್ವೆಂಟ್ ಅಂತ ಕೋರ್ಟಿಂದ ಆರ್ಡರ್ ಬರುತ್ತೆ ಅವನದು ಎಲ್ಲ ಅಕೌಂಟು ಸೀಸ್ ಮಾಡಿಬಿಡ್ತಾರೆ. ಫರ್ದರ್ ದ ಆಪರೇಷನ್ ಆಫ್ ಸಚ್ ಅಕೌಂಟ್ ವಿಲ್ ಬಿ ಮೇಡ್ ಆ್ಯಸ್ ಪರ್ ಜಾಯಿಂಟ್ ಡೈರೆಕ್ಷನ್ ಆಫ್ ದ ರಿಸೀವರ್ ಆಫ್ ದ ಇನ್ಸಾಲ್ವೆಂಟ್, ಟ್ರಸ್ಟಿ ಆ್ಯಂಡ್ ದ ಸಾಲ್ವೆಂಟ್ ಅಕೌಂಟ್ ಹೋಲ್ಡರ್. ಯಾರು ಸಾಲ್ವೆಂಟ್ ಇದ್ದಾರೆ ಅಕೌಂಟ್ ಹೋಲ್ಡರ್, ಅಂದರೆ ದೆರ್ ಆರ್ 2 or 3 members, ಅದರಲ್ಲಿ ಒಬ್ಬ ಇನ್ಸಾಲ್ವೆಂಟ್ ಆಗಿದ್ದಾನೆ, ಇನ್ನೂ ಇಬ್ಬರು ಸಾಲ್ವೆಂಟ್ ಆಗಿದ್ದಾರೆ, ಪಾಪರ್ ಆಗಿಲ್ಲ ಅಥವಾ ಬ್ಯಾಂಕ್ರಪ್ಸಿ ಆಗಿಲ್ಲ. ಸೊ ಅವ್ರದ್ದೆಲ್ಲರದು ಕನ್ಸೆಂಟ್ನ ತೊಗೊಂಡು ಆಮೇಲೆ ಅದನ್ನು ಬ್ಯಾಂಕ್ನ ಅಕೌಂಟ್ನ ಹೆಂಗೆ ಆಪ್ರೇಟ್ ಮಾಡೋದು ಅಂತ ಡಿಸೈಡ್ ಮಾಡ್ತಾರೆ. ಬಟ್ ವೈಲ್ ಸ್ಟಾಪಿಂಗ್ ದ ಪೇಮೆಂಟ್ ಆಫ್ ದ ಚೆಕ್ ಆಫ್ ದ ಸಾಲ್ವೆಂಟ್ ಅಕೌಂಟ್ ಹೋಲ್ಡರ್, ಅ ಸೂಟಬಲ್ ಆನ್ಸರ್ ಶುಡ್ ಬಿ ಗಿವನ್. ಆದರೆ ಇನ್ ಕೇಸ್ ನಾರ್ಮಲ್ ಆಗಿರೋ ಪರ್ಸನ್ದು ಒಂದು ಚೆಕ್ ಸ್ಟಾಪ್ ಮಾಡಿಬಿಟ್ರೆ ಆವಾಗ ಬ್ಯಾಂಕರ್ ಶುಡ್ ಗಿವ್ ಅನ್ ಆನ್ಸರ್ ವೈ ಹಿ ಹ್ಯಾಸ್ ಸ್ಟಾಪ್ ದ ಅಕೌಂಟ್ ಆಫ್ ದ ಸಾಲ್ವೆಂಟ್ ಪರ್ಸನ್ ಅಂತ. Then nomination. Under Section 45ZA of the Banking Regulation Act 1949, the joint account holder can nominate a person who will receive the funds on the death of all the joint account holders. Nominee ಮಾಡ್ತಾರಲ್ವ, ಇನ್ ಕೇಸ್ ಆಲ್ ದ ಜಾಯಿಂಟ್ ಅಕೌಂಟ್ ಹೋಲ್ಡರ್ಸ್ ಡೈಡ್, ಆಕ್ಸಿಡೆಂಟ್ ಆಗ್ಬೋದು, ಫ್ಯಾಮಿಲಿ ಮೆಂಬರ್ಸು ಅಥವಾ ಏನೋ ಒಂದು ಮಿಸ್ಹ್ಯಾಪ್ ಆಗ್ಬೋದು. ಇನ್ ದಟ್ ಕೇಸ್ ಹೂ ವಿಲ್ ಟೇಕ್ ಕೇರ್ ಆಫ್ ದ ಅಕೌಂಟ್, ಯಾರಿಗೆ ಆ ಅಕೌಂಟಲ್ಲಿರೋ ದುಡ್ಡು ಹೋಗುತ್ತೆ ಅದನ್ನೆಲ್ಲನೂ ಮೊದಲೇ ಬ್ಯಾಂಕ್ಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ನೆಕ್ಸ್ಟ್, ಓವರ್ ಡ್ರಾಯಿಂಗ್ ದ ಅಕೌಂಟ್ಸ್.
The banker should make clear whether the person authorized to draw the amount is also given the power to overdraw. See, ಓವರ್ಡ್ರಾ ಅಂದರೆ ಯೂಶ್ವಲಾಗಿ ಕರೆಂಟ್ ಅಕೌಂಟ್ಗೆ ಕೊಡುವಂತಹ ಒಂದು ಆಪರ್ಚುನಿಟಿ. ಎಕ್ಸ್ಟ್ರಾ ದುಡ್ಡು ಅವ್ರ ಅಕೌಂಟಲ್ಲಿ ಇಲ್ಲದೇ ಇರೋದಕ್ಕಿಂತ ಎಕ್ಸ್ಟ್ರಾ ದುಡ್ಡನ್ನ ವಿಡ್ರಾ ಮಾಡುತ್ತೆ. ದಟ್ ಈಸ್ ಓವರ್ ಡ್ರಾಯಿಂಗ್. ಸೊ ಇಲ್ಲಿ ಸಿಗ್ನೇಚರ್ನ ಈಗ ನಾರ್ಮಲಾಗಿ ಜಾಯಿಂಟ್ ಅಕೌಂಟ್ ಎಲ್ಲರೂ ಮಾಡಬೇಕು ಅಂದರೆ ಓವರ್ ಡ್ರಾಫ್ಟ್ಗೂ ಎಲ್ಲರೂ ಮಾಡಬೇಕಾಗುತ್ತೆ. ಆದರೆ ಸಪ್ರೇಟ್ ಜಾಯಿಂಟ್ ಅಕೌಂಟ್ ಅಥಾರಿಟಿ ಕೊಟ್ಟಾಗ ಅಲ್ಲೇನಾಗುತ್ತೆ, ನಾರ್ಮಲ್ ವಿಡ್ರಾಲ್ಗೆ ಒಬ್ಬರು ಸಿಗ್ನೇಚರ್ಸ್ ಬೇಕಾಗುತ್ತೆ. ಓವರ್ ಡ್ರಾ ಮಾಡಿದಾಗ ಮೇ ಬಿ ವಿ ರಿಕ್ವೈರ್ ಒನ್ ಮೋರ್ ಸಿಗ್ನೇಚರ್, ಎಲ್ಲರಿಗೂ ಗೊತ್ತಾಗಬೇಕಾಗಿರುತ್ತೆ. ಸೊ ಹಾಗಾಗಿ ಒಂದೇ ಸಿಗ್ನೇಚರ್ ಆಗೋಲ್ಲ, ಇನ್ನೂ ಒಂದು ಸಿಗ್ನೇಚರ್ ಬೇಕಾಗುತ್ತೆ. ಸೊ ಹೂ ವಿಲ್ ಬಿ ಆಥರೈಸಿಂಗ್ ದಿಸ್, ಅದನ್ನು ಇಂಪಾರ್ಟೆಂಟಾಗಿ ಮೆನ್ಷನ್ ಮಾಡಬೇಕಾಗುತ್ತೆ. ಇಟ್ ಈಸ್ ಗಿವನ್ ದಟ್ ದ ಬ್ಯಾಂಕರ್ ಶುಡ್ ಸಿ ದಟ್ ದ ಜಾಯಿಂಟ್ ಆ್ಯಂಡ್ ಸೆವರಲ್ ಲ್ಯಾಬಿಲಿಟಿ. ಜಾಯಿಂಟ್ ಆ್ಯಂಡ್ ಸೆವರಲ್ ಅಂದರೆ ಜಾಯಿಂಟ್ ಮತ್ತು ಸೆಪರೇಟ್ ಲ್ಯಾಬಿಲಿಟಿ ಈಸ್ ಆಲ್ಸೋ ಎಸ್ಟಾಬ್ಲಿಷ್ಡ್. ಎಲ್ಲರೂ ಸೇರಿ ಲಯಬಲ್ ಟು ದ ಬ್ಯಾಂಕ್, ಅಲಾಂಗ್ ವಿತ್ ದಟ್ ಎಲ್ಲರೂ ಸಪ್ರೇಟಾಗಿ ಲಯಬಲ್ ಟು ದ ಬ್ಯಾಂಕ್ ಆಗ್ತಾರೆ. ಹಾಗೇನಾದರೂ ಜಾಯಿಂಟ್ ಆ್ಯಂಡ್ ಸಿವಿಯರ್ ಲ್ಯಾಬಿಲಿಟಿ ಕೊಟ್ಟಾಗ. ಅದರ್ವೈಸ್ ದ ಬ್ಯಾಂಕರ್ ಕೆನಾಟ್ ಕ್ಲೇಮ್ ದ ಪ್ರೈವೇಟ್ ಎಸ್ಟೇಟ್ ಆಫ್ ದ ಜಾಯಿಂಟ್ ಅಕೌಂಟ್. ಅಕಸ್ಮಾತ್ ಇವರು ಸೆವರಲ್ ಲ್ಯಾಬಿಲಿಟಿ ಕೊಡಲಿಲ್ಲ, ಸಪ್ರೇಟಾಗಿ ಲ್ಯಾಬಿಲಿಟಿ ಕೊಟ್ಟಿಲ್ಲ ಅಂದರೆ, ಇನ್ ಕೇಸ್ ಲೋನ್ ತೊಗೊಂಡಿದ್ದಾರೆ ಬ್ಯಾಂಕಿಂದ ಅಂದಾಗ, ಆ ಬ್ಯಾಂಕ್ ಲೋನು ಜಾಯಿಂಟ್ ಅಕೌಂಟ್ ಹೋಲ್ಡರ್ಸ್ ಪೇ ಮಾಡ್ತಾ ಇಲ್ಲ ಅಥವಾ ಅವ್ರ ಹತ್ರ ದುಡ್ಡಿಲ್ಲ ಅಂದಾಗ, ದ ಬ್ಯಾಂಕರ್ ಕ್ಯಾನ್ ಗೋ ಟು ದೇರ್ ಪ್ರಾಪರ್ಟಿ ಎಸ್ಟೇಟ್. ಪ್ರೈವೇಟ್ ಎಸ್ಟೇಟ್ ಅಂದರೆ ಅವ್ರದ್ದು ಪ್ರೈವೇಟ್ ಪ್ರಾಪರ್ಟಿಗಳಿಗೆ ಬ್ಯಾಂಕ್ ಜಪ್ತಿ ಮಾಡ್ಕೋಬೋದು. ಸೆವರಲ್ ಲ್ಯಾಬಿಲಿಟಿ ಕೊಟ್ಟಿಲ್ಲ ಅಂತಂದರೆ ದೇ ಕಾಂಟ್ ಡೂ ದ್ಯಾಟ್. And in the absence of severe liability, the banker will have only one action of claiming against the survivor and not against the legal heir. ಯಾರಾದರೂ ಸತ್ತೋಗಿದ್ದಾರೆ ಅಂದ್ಕೊಳ್ಳೋಣ, ಆವಾಗ ಅವ್ರದ್ದು ಪಾಲೇನಿದೆ ಅವ್ರದ್ದು ಲೀಗಲ್ ಹೇರ್ ಹತ್ರ ಈಸ್ಕೊಳಕ್ಕಾಗಲ್ಲ. ಬರೀ ಯಾರು ಜಾಯಿಂಟ್ ಅಕೌಂಟ್ ಯಾರು ಸರ್ವೈವ್ ಆಗಿರ್ತಾರೆ ಅವ್ರ ಹತ್ರ ಮಾತ್ರ ತೊಗೋಬೇಕಾಗುತ್ತೆ. In case of joint and several liability, the banker can claim against survivor as well as the private assets of the deceased. ಹಿಂಗೇನಾದರೂ ತೊಗೊಂಡಿದ್ದಾಗ, ಜಾಯಿಂಟ್ ಆ್ಯಂಡ್ ಸೆವರಲ್ ಲ್ಯಾಬಿಲಿಟಿ ಅಂತ ತೊಗೊಂಡಿದ್ದಾಗ, ಅವ್ರು ಯಾರು ಸರ್ವೈವ್ ಆಗಿರ್ತಾರೆ ಅವರು ಮತ್ತು ಡಿಸೀಸ್ಡ್ ಪರ್ಸನ್ ಸತ್ತೋಗಿರೋದು ಅವರಿಂದ, ಅವ್ರ ಲೀಗಲ್ ಹೈರಿಂದನೂ ಬ್ಯಾಂಕರ್ ಕ್ಯಾನ್ ಕ್ಲೇಮ್ ದ ಅಮೌಂಟ್. The authority obtained by the banker regarding the operation of the account should make very clear whether the mandate also covers the withdrawal of the securities deposit for the said joint account by the authorized person. ಸೊ ಇಲ್ಲಿ ಅಥಾರಿಟಿ ಏನು ಬ್ಯಾಂಕರ್ಗೆ ಕೊಟ್ಟಿರ್ತಾರೆ ರಿಗಾರ್ಡಿಂಗ್ ಅಕೌಂಟ್, ಯಾರ್ಯಾರು ಅಕೌಂಟ್ ವಿಡ್ರಾ ಮಾಡ್ಬೋದು, ಯಾರು ಓವರ್ ಡ್ರಾಫ್ಟ್ಗೆ ಅಥರೈಸ್ ಆಗಿದ್ದಾರೆ. ಸೊ ಅದ್ರ ಜೊತೆಗೆ ದೇ ಕ್ಯಾನ್ ಆಲ್ಸೋ ಗಿವ್ ಅ ಮ್ಯಾಂಡೇಟ್, ಯಾರು ಸೆಕ್ಯೂರಿಟೀಸ್ ಅಂತ ಕೊಟ್ಟಿರ್ತಾರೆ ಅದನ್ನು ವಿಡ್ರಾ ಮಾಡೋದಕ್ಕೆ ಜಾಯಿಂಟ್ ಅಕೌಂಟಲ್ಲಿ. So who is that authorized person? In the same way, it should be clear whether the authorized person has the authority to pledge securities. ಯಾವುದೋ ಒಂದು ಸೆಕ್ಯೂರಿಟೀಸ್ ಕೊಟ್ಟಿದ್ದಾರೆ ಬ್ಯಾಂಕ್ಗೆ ಪ್ಲೆಡ್ಜ್ ಮಾಡೋಕ್ಕೆ, ಅಂದರೆ ಒಂದು ಪ್ರಾಪರ್ಟಿ ಇದೆ, ಆ ಪ್ರಾಪರ್ಟಿನ ಪ್ಲೆಡ್ಜ್ ಮಾಡಿ ಮಾರ್ಟ್ಗೇಜ್ ಮಾಡಿ ದುಡ್ಡು ತೊಗೊಂಡಿದ್ದಾರೆ. ಸೊ ಹೂ ಇಸ್ ದಟ್ ಅಥಾರಿಟಿ ಪರ್ಸನ್? ಈವನ್ ದಟ್ ಹ್ಯಾಸ್ ಟು ಬಿ ಮೆನ್ಷನ್ಡ್ ಫಸ್ಟ್ ಇನ್ ದ ಮ್ಯಾಂಡೇಟ್. ಮತ್ತು ಚೆಕ್ ಯಾರು ಸೈನ್ ಮಾಡ್ತಾರೆ ಎಲ್ಲನೂ. ದೆನ್ ಸರ್ವೈವರ್ಶಿಪ್, ದ ಅಥಾರಿಟಿ ಸೇಮ್ ಅಥಾರಿಟಿ ಏನು ಮಾಡಿರ್ತಾರೆ ಅದರಲ್ಲಿ ಈವನ್ ದೇ ಹ್ಯಾವ್ ಟು ಮೆನ್ಷನ್ ದ ಸರ್ವೈವರ್. ಸೊ ಹೂ ಇಸ್ ದ ಸರ್ವೈವರ್ ಆಫ್ ದ ಜಾಯಿಂಟ್ ಅಕೌಂಟ್? ಅಂದರೆ ಇವಾಗ ನಾಮಿನಿ ಕೊಟ್ಟಿಲ್ಲ, ಬಟ್ ದೆರ್ ಆರ್ ಸಮ್ ಆಫ್ ದ ಲೀಗಲ್ ಹೈರ್ಸ್. ನಾಮಿನಿ ಕೊಟ್ಟಿಲ್ಲ, ಇನ್ ಕೇಸ್ ಆಫ್ ದ್ಯಾಟ್ ಅಕೌಂಟ್ ಡೆತ್ ಆಗೋಗಿದೆ ಎಲ್ಲ ಜಾಯಿಂಟ್ ಅಕೌಂಟ್ ಹೋಲ್ಡರ್ಸ್ದು. ಆ್ಯಂಡ್ ಹೂ ಆರ್ ದ ಸರ್ವೈವರ್ಸ್? ದೋಸ್ ಆರ್ ದ ಲೀಗಲ್ ಹೈರ್ಸ್. ಲೀಗಲ್ ಹೈರ್ಸ್ಗೆ ಅಮೌಂಟ್ ಹೋಗಬೇಕು. ಸೊ ಅದ್ರ ಡೀಟೇಲು ಕೊಡಬೇಕಾಗುತ್ತೆ ಅವರು. ಓಕೆ, ದ ಸರ್ವೈವರ್ ಆರ್ ದ ಲೀಗಲ್ ಹೈರ್ಸ್. ನಾಮಿನಿನ್ ಮಾಡಿದ್ರೆ ಒಳ್ಳೆಯದು. ದಟ್ ಈಸ್ ಅಂಡರ್ ಸೆಕ್ಷನ್ 452 ಏನಲ್ಲಿ ನಾಮಿನಿ ಮಾಡೋದು ದಟ್ ಈಸ್ ದ ಬೆಸ್ಟ್ ಐಡಿಯಾ. ಇನ್ ಕೇಸ್ ನಾಮಿನಿ ಆಗಿಲ್ಲ ಅಂದರೆ, ವಾಟ್ ಇಫ್ ದ ಡೆತ್ ಆರ್ ಇನ್ಸಾಲ್ವೆನ್ಸಿ ಆ ಥರ ಆಗಿದ್ದಾಗ ಯಾವುದೇ ಪಾರ್ಟ್ನರ್ ಅಥವಾ ಎಲ್ಲ ಪಾರ್ಟ್ನರ್ದುವೆ ದ ಲೀಗಲ್ ಹೈರ್ಸ್ ವಿಲ್ ಬಿ ದ ಸರ್ವೈವರ್. Those survivor have full control on the joint account.
ಆ್ಯಂಡ್ ದೇ ಹ್ಯಾವ್ ಟು ಶೋ ದ ರಿಲೇಷನ್ ಅದನ್ನೆಲ್ಲ ತೋರಿಸ್ಬಿಟ್ಟು ಆಮೇಲೆ ದೇ ಕ್ಯಾನ್ ಟೇಕ್ ಓವರ್ ದ ಅಕೌಂಟ್. ಸೊ ಜಾಯಿಂಟ್ ಅಕೌಂಟ್ಸ್ ಆಫ್ ಹಸ್ಬೆಂಡ್ ಆ್ಯಂಡ್ ವೈಫ್. ವೆನ್ ಅನ್ ಅಕೌಂಟ್ ಈಸ್ ಹೆಲ್ಡ್ ಬೈ ಹಸ್ಬೆಂಡ್ ಫಾರ್ ಹಿಸ್ ಕನ್ವೀನಿಯನ್ಸ್ ಜಾಯಿಂಟ್ಲಿ ವಿತ್ ಹಿಸ್ ವೈಫ್, ಹಸ್ಬೆಂಡ್ ವೈಫ್ ಯೂಶಲಿ ಜಾಯಿಂಟ್ ಅಕೌಂಟ್ ಓಪನ್ ಮಾಡ್ತಾರೆ. ದ ವೈಫ್ ಕೆನಾಟ್ ಬಿ ಪೇಡ್ ದ ಬ್ಯಾಲೆನ್ಸ್ ಆನ್ ದ ಡೆತ್ ಆಫ್ ದ ಹಸ್ಬೆಂಡ್ ಆ್ಯಂಡ್ ಇಟ್ ಈಸ್ ಟು ಬಿ ಬ್ರಾಟ್ ಇನ್ ಟು ದ ಡಿಸೀಸ್ಡ್ ಎಸ್ಟೇಟ್ ಅಂತ ಮೊದಲು 1857 ಮಾರ್ಷಲ್ ವರ್ಸಸ್ ಕಟ್ವೆಲ್. ವೆನ್ ದ ಹಸ್ಬೆಂಡ್ ಡೈಸ್, ದ ಅಮೌಂಟ್ ವೋಂಟ್ ಗೋ ಟು ದ ವೈಫ್, ಬಟ್ ಹಸ್ಬೆಂಡು ಕಡೆ ಸೈಡ್ ಅವ್ರಿಗೆ ಅದು ಅಮೌಂಟ್ ಹೋಗುತ್ತೆ ಅಂತಿತ್ತು. ಬಟ್ ಇನ್ ಇಂಡಿಯಾ ದಿಸ್ ಆಸ್ಪೆಕ್ಟ್ ಇಸ್ ಡಿಸ್ಕಸ್ಡ್. S.K. ಪನಿಕರ್ ಮತ್ತು ಟ್ರಾವೆನ್ಕೋರ್ ಅಂತ ಒಂದು ಕೇಸಲ್ಲಿ ಏನು ಡಿಸಿಷನ್ ತೊಗೊಂಡ್ರು ಅಂದರೆ, ಹವೆವರ್ ದ ಹಸ್ಬೆಂಡ್ ಹ್ಯಾಡ್ ದ ಇಂಟೆನ್ಷನ್ ಆಫ್ ಮೇಕಿಂಗ್ ಅ ಪ್ರಾವಿಷನ್ ಫಾರ್ ಹಿಸ್ ವೈಫ್ಗೋಸ್ಕರ ಒಂದು ಅಕೌಂಟ್ನ ಓಪನ್ ಮಾಡಿರ್ತಾರೆ, ವೈಫ್ ಸೆಕ್ಯೂರಿಟಿಗೋಸ್ಕರ ಅಕೌಂಟ್ನ ಓಪನ್ ಮಾಡಿರ್ತಾರೆ. ಹಾಗಾಗಿ ದಟ್ ಹೋಲ್ ಅಮೌಂಟ್ ಹ್ಯಾಸ್ ಟು ಗೋ ಟು ದ ವೈಫ್ ಅಂತ ಡಿಸಿಷನ್ ತಗೋತಾರೆ. ದ ಜಡ್ಜ್ ಸೆಡ್ ದಟ್ ಅಂಡರ್ ದ ಲಾ ಪ್ರಿವೇಲಿಂಗ್ ಇನ್ ಇಂಡಿಯಾ, ಎ ಡೆಪಾಸಿಟ್ ಬೈ ಹಿಂದೂ ಹಸ್ಬೆಂಡ್ ಇನ್ ದ ನೇಮ್ ಆಫ್ himself and his wife payable to either or survivor must be, in the absence of evidence to the contrary, be presumed to belong to the husband. ಸೊ ಈ ಕೇಸಲ್ಲಿ ಏನು ಹೇಳುತ್ತೆ ಅಂದರೆ, ಇಫ್ ದ ಮ್ಯಾಂಡೇಟ್ ಈಸ್ ನಾಟ್ ಗಿವನ್ ಅಥವಾ ನಾಮಿನಿ ವೈಫ್ಗೆ ಕೊಟ್ಟಿಲ್ಲ ಅಂದರೆ ಆ ಹಸ್ಬೆಂಡ್ ಅಮೌಂಟು ಇಟ್ ಶುಡ್ ಗೋ ಟು ದ ಲೀಗಲ್ ಹೈರ್ಸ್. ಆ್ಯಸ್ ಇಂಡಿಯನ್ ಮ್ಯಾರೇಜ್ ಆ್ಯಕ್ಟ್ ಪ್ರಕಾರ ಫಸ್ಟ್ ಲೀಗಲ್ ಹೈರ್ ವೈಫ್ಗೆ ಹೋಗುತ್ತೆ. ಸೊ ಇಟ್ ಹ್ಯಾಸ್ ಟು ಗೋ ಟು ದ ವೈಫ್. ಬಟ್ ಇಫ್ ಹಿ ಹ್ಯಾಸ್ ಮೇಡ್ ಅ ವಿಲ್ ದಟ್ ದ ಅಮೌಂಟ್ ಹ್ಯಾಸ್ ಟು ಗೋ ಟು ಸಮ್ವನ್ ಎಲ್ಸ್, ಆವಾಗ ಏನಾಗುತ್ತೆ, the amount will go to other person, not to the wife. ಓಕೆ, ಇಲ್ಲಿ ಲಾಸ್ಟಲ್ಲಿ ಹೇಳಿದ್ದಾರೆ ನೋಡಿ, ಯೂಶಲಿ ಏನಾಗುತ್ತೆ, that will be considered a gift to the wife. When husband dies, the amount in the account will considered gift, but the gift can't be given to the wife ಅಂತ ಹೇಳ್ತಾರೆ. ಬಟ್ ಆದರೆ ಅದರ್ವೈಸ್ ದ ಅಮೌಂಟ್ ಅಂಡರ್ ಡೆಪಾಸಿಟ್ ವಿಲ್ ಫಾರ್ಮ್ ಅ ಪಾರ್ಟ್ ಆಫ್ ಓನರ್ಸ್ ಎಸ್ಟೇಟ್, ಅಂದರೆ ಹಸ್ಬೆಂಡ್ದು ಅಮೌಂಟ್ ಆಗುತ್ತೆ. ಆ್ಯಂಡ್ ಇಟ್ ವಿಲ್ ಬಿ ಡಿವಿಸಿಬಲ್ ಅಮಾಂಗ್ ಲೀಗಲ್ ಹೈರ್ಸಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆ್ಯಂಡ್ ದ ಕೋರ್ಟ್ ಡಿಸಿಷನ್ ಆರ್ ಆಲ್ಸೋ ಕಾನ್ಫ್ಲಿಕ್ಟಿಂಗ್ ಆ್ಯಂಡ್ ಹೆನ್ಸ್ ಕ್ಲಿಯರ್ ಇನ್ಸ್ಟ್ರಕ್ಷನ್ ಶುಡ್ ಬಿ ಒಬ್ಟೈನ್ಡ್ ಅಟ್ ದ ಟೈಮ್ ಆಫ್ ಓಪನಿಂಗ್. ಫಸ್ಟು ಅದಕ್ಕೇನು ಮಾಡ್ತಾರೆ, ಈ ಥರ ಎಲ್ಲ ಕಾನ್ಫ್ಲಿಕ್ಟ್ ಇದೆ ಅಂತ ಬ್ಯಾಂಕ್ ವಾಟ್ ದೇ ಆಸ್ಕ್ ಇಸ್, ದೇ ವಿಲ್ ಬಿ ಟೇಕನ್ ಫಸ್ಟ್ ಜಾಯಿಂಟ್ ಅಕೌಂಟ್ ಓಪನ್ ಮಾಡಬೇಕಾದ್ರೇ ಅಮೌಂಟ್ ಇನ್ ಕೇಸ್ ಯಾರಾದರೂ ಡಿಸೀಸ್ ಆದರೆ ಟು ಹೂಮ್ ಇಟ್ ವಿಲ್ ಗೋ ಅಂತ ಕೇಳುತ್ತೆ, ಅಥವಾ ನಾಮಿನಿ ಸಪ್ರೇಟ್ ನಾಮಿನಿ ವಿಲ್ ಬಿ ಆಸ್ಡ್. ಸೊ ಹಸ್ಬೆಂಡ್ ಇಫ್ ಹಿ ಹ್ಯಾಸ್ ಗಿವನ್ ಅ ನಾಮಿನಿ ಟು ವೈಫ್, ದ ಅಮೌಂಟ್ ವಿಲ್ ಗೋ ಟು ವೈಫ್. ಯೂಶಲಾಗಿ ದಟ್ ವಿಲ್ ಗೋ ಟು ಲೀಗಲ್ ಹೈರ್ ಅಂತಂದರೆ, ಇನ್ ಹಿಂದೂ ಲಾ ಪ್ರಕಾರ ವೈಫ್ ವಿಲ್ ಬಿ ದ ಫಸ್ಟ್ ಲೀಗಲ್ ಹೈರ್, then comes to the kids. Wife and kids will become the legal heir. ಅವ್ರಿಗೆ ಅಮೌಂಟು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಎಲ್ಲನೂ ವೈಫ್ಗೆ ಹೋಗಲ್ಲ, ಸಡನ್ನಾಗಿ ಎಲ್ಲನೂ ವೈಫ್ಗೆ ಹೋಗಲ್ಲ. ಇನ್ ಕೇಸ್ ಅವರು ವಿಲ್ ಮಾಡಿದ್ರೆ, ಸಪ್ರೇಟಾಗಿ ವಿಲ್ ಮಾಡಿದರೆ ಆವಾಗ ಯಾರಿಗೂ ಹೋಗಬೇಕು ಅಂತ ಅಲ್ಲಿಗೆ ಹೋಗುತ್ತೆ. ವಿಲ್ ಮಾಡಿಲ್ಲ ಅಂತಂದರೆ ದಟ್ ವಿಲ್ ಗೋ ಟು ದ ಲೀಗಲ್ ಹೈರ್ಸ್. ದಟ್ ಮೀನ್ಸ್ ಫಸ್ಟ್ ವೈಫ್ ಆ್ಯಂಡ್ ಕಿಡ್ಸ್, then comes to the other legal hire. ಫಸ್ಟ್ ಟೈರ್, ಸೆಕೆಂಡ್ ಟೈರ್, ಥರ್ಡ್ ಟೈರ್ ಲೀಗಲ್ ಹೈರ್ಸ್ ಅಂತ ಇರ್ತಾರೆ, ಅವ್ರಿಗೆ ಆ ಥರ ಅಮೌಂಟು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಇಷ್ಟು ನಾವು ಜಾಯಿಂಟ್ ಅಕೌಂಟ್ ಹೋಲ್ಡರ್ಸ್ ಅಕೌಂಟ್ ಓಪನ್ ಮಾಡಿದ್ರೆ ಏನೇನು ಥರದ್ದು ಪ್ರಾಬ್ಲಮ್ ಆಗ್ಬೋದು, ಯಾವ್ಯಾವ ಥರದ್ದು ಪ್ರಿಕಾಷನ್ಸ್ ಬ್ಯಾಂಕ್ ಶುಡ್ ಬಿ ಟೇಕಿಂಗ್ ಅಂತ ನೋಡಿದ್ವಿ.